ಸೊ ಮಂಗಳೂರು ಸ್ಟೈಲಲ್ಲಿ ಒಣಮೀನು ಪಲ್ಯ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ, ಲಿಂಬೆ, ಟೊಮೆಟೊ, ಆಮೇಲೆ ನೀರುಳ್ಳಿ. ಸಾರಿ, ಮೆಣಸಿನ್ಕಾಯಿ ಮೆನ್ಷನ್ ಮಾಡೋಕ್ಕೆ ಮರ್ತೋಯ್ತು. ಸೊ ಮೆಣಸಿನ್ಕಾಯಿ ಮೆನ್ಷನ್ ಮಾಡಿತ್ತು. ಸೊ ಹೇಗೆ ಮಾಡೋದಂತ ನೋಡೋಣ ವಿದಿನ್ 5 minutes. ಮೊದಲು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ತೆಂಗಿನೆಣ್ಣೆ ಇದ್ದರೆ ತೆಂಗಿನೆಣ್ಣೆ ಹಾಕಿ, ಟೇಸ್ಟ್ ಒಳ್ಳೆದಿರುತ್ತೆ. ನಾನೀಗಲೇ ಪಾಮಾಲಿನ್ ಹಾಕ್ತಿದ್ದೀನಿ. ಆಮೇಲೆ ಹಚ್ಚಿದ ನೀರುಳ್ಳಿಯನ್ನು ಹಂಗೆ ಬಿಡಿಸಿ ಬಿಡಿಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಬೇಕು. ಸೊ ಸಾಸಿವೆನೂ ಹಾಕಿ ಒಟ್ಟಿಗೆ. ಒಣಮೀನು ನಾನು ನೀರಲ್ಲಿ ಇಟ್ಟೊಂದು 5-10 ನಿಮಿಷ ಆಯಿತು. ಚೆನ್ನಾಗಿ ತೊಳಿಬೇಕು ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಸ್ವಲ್ಪ ಉಪ್ಪು, ಆವಾಗ ನೀರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗ್ತದೆ. ಮತ್ತು ಒಣಮೀನಲ್ಲಿ ಉಪ್ಪಿನ ಅಂಶ ತುಂಬ ಇರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ಒಣಮೀನ ನೀರಲ್ಲಿ ಇಟ್ಟಿದ್ದಾನಲ್ಲ, ಅದರಿಂದ ಅದರ ಉಪ್ಪೆಲ್ಲ ಬಿಟ್ಟಿದೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದೆ. ಆಯಿತಾ, ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಅಂದರೆ ಒಳ್ಳೆ ಫ್ರೈ ಆಗಬೇಕು, ಡೀಪ್ ಫ್ರೈ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಯಾಕಂದರೆ ಸ್ವಲ್ಪ ಜನರಿಗೆ ಒಣಮೀನಿಂದು ಸ್ಮೆಲ್ ಎಲ್ಲ ಆಗೋದಿಲ್ಲ. ಆವಾಗ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಈ ಚಿಕನ್ ಮಸಾಲೆ ಇದರದ್ದು ಸ್ವಲ್ಪ ಹಾಕಿ, ಆವಾಗ ಅದರ ಅಷ್ಟು ಸ್ಮೆಲ್ ಬರೋದಿಲ್ಲ. ಕೊರಿಯಾಂಡರ್ ಪೌಡರ್ ಹಾಕ್ತೀನಿ ನಾನು ಇವಾಗ. ಇನ್ನು ಚಿಕನ್ ಮಸಾಲ ಹಾಕ್ತಾ ಇದ್ದೇನೆ. ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಅರಿಶಿನ ಹುಡಿ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಆಮೇಲೆ ನಿಮ್ಮ ಅಂದಾಜಿಗೊಂದು ಮೆಣಸಿನ ಹುಡಿ ಹಾಕಿಬಿಡಿ. ಇನ್ನೊಮ್ಮೆ ಫ್ರೈ ಮಾಡಿ, ಫುಲ್ ಮಿಕ್ಸ್ ಮಾಡಿದ್ದು. ಆಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ, ಮೆಣಸಿನ್ಕಾಯಿ, ಲಿಂಬೆ ಅಷ್ಟು ಬೇಡ, ಒಂದು ಸ್ವಲ್ಪ, ಅದು ನಿಮ್ಮ ಒಂದು ಅಂದಾಜಿಗೆ ಹಾಕಿ, ನಂಗೆ ಗೊತ್ತಿಲ್ಲ ಎಷ್ಟಂತ. ಇನ್ನೊಮ್ಮೆ ಫ್ರೈ ಮಾಡಿ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕದು. ಸ್ವಲ್ಪ ಕಮ್ಮಿ ಥರ ಕಾಣುತ್ತೆ, ಬಟ್ ಸೆಮಿ ಗ್ರೇವಿ ಅಂತ ಹೇಳುವಾಗ ಸ್ವಲ್ಪ ಏನಲ್ಲದು ಜಾಸ್ತಿ ಆಗ್ತದೆ. ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ನಾನು ವಾಪಸ್. ತಿಕ್ಕ ಕನ್ಸಿಸ್ಟೆಂಟ್ ಇರಬಾರ್ದು. ಆಮೇಲೆ ಇದೆಲ್ಲ ನೀರನ್ನೆಲ್ಲ ತೆಗೀರಿ, ನಾ ತೊಳೆದಿಟ್ಟದ್ದು. ಚೆನ್ನಾಗಿ ನೀರು ತೆಗೆದು ಅದನ್ನು ಒತ್ತಿ ನೀರು ತೆಗೀರಿ ಅಷ್ಟೇ. ಆಮೇಲೆ ಇದನ್ನು ಫ್ರೈ ಮಾಡಿ. ಆ ನೀರಿನ ಕಲರ್ ಬೇರೆ ಚೇಂಜ್ ಆಯ್ತು ಅಲ್ಲಿ. ಇನ್ನು ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೇನೆ, ಯಾಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲಿ ತಿನ್ನಲಿಕ್ಕೆ ಬೆಳ್ಳುಳ್ಳಿ ಸಿಗೋದಿಲ್ಲಲ್ಲ. ಆವಾಗ ಈ ಥರ ರಾ ಬೆಳ್ಳುಳ್ಳಿ ಹಾಕಿದರೆ ತಿನ್ನಲಿಕ್ಕೆ ಸಿಗ್ತದೆ. ಜಗಿಲಿಕ್ಕೆ ತಿನ್ನುವಾಗ ಒಂದು ಖುಷಿ ಬೇರೆ, ಲೈಟ್ ಫ್ರೈ ಆಗಿರ್ತದೆ ಅದು. ಮೀನೊಟ್ಟಿಗೆ ಇಟ್ಟು ತಿನ್ನಬೇಕು, ಅವಾಗೊಂದು ಬೇರೆ ಖುಷಿ ಅದು. ಅದಕ್ಕೊಂದು 3 ಬೆಳ್ಳುಳ್ಳಿ ಹಾಕಿದ್ದೇನೆ, ಯಾಕಂದರೆ ಜಿಂಜರ್ ಪೇಸ್ಟ್ ಹಾಕಿದ್ದೀನಲ್ಲ, ಜಾಸ್ತಿ ಹಾಕಿದರೆ ಆಮೇಲೆ ಅದೇ ಸ್ಮೆಲ್ ಬರ್ತದೆ. ಅಷ್ಟು 3-4 ಅಸಲು ಹಾಕಿದೆ, ಸಾಕು. ಫ್ರೈ ಮಾಡಿ ಆಯಿತು. ಇನ್ನು ಒಣ ಮೀನನ್ನು ಸ್ವಲ್ಪ ಅದಕ್ಕೆ ಹಾಕುವ. ನಿಮಗೆ ಅದು ಹಿಡಿಬೇಕಂದ್ರೆ ಈ ಥರ ಫ್ರೈ ಮಾಡಿ, ಅಲ್ಲಾಂದರೆ ಅದು ಹುಡಿ ಹಾಕಬೇಕಂದ್ರೆ ಅದರಲ್ಲೇ ಹುಡಿ ಮಾಡಿ. ಅದು ಒಣ ಮೀನಲ್ಲ, ಬೇಗ ಹುಡಿ ಆಗ್ತದೆ. ಸ್ವಲ್ಪ ಬಿಸಿ ಆದ್ರೆ ಆಯಿತು, ಆಮೇಲೆ ಏನಿಲ್ಲ, ಚಟ್ನಿ ಥರ ಆಗ್ತದೆ ಅದು. ನೀವು ಫ್ರೈ ಮಾಡೋ ಪ್ಯಾನಲ್ಲಿ ಒತ್ತಿದ್ರೆ ಅಲ್ಲಿಗೆ ಹುಡಿ ಆಗ್ತದೆ. ಇನ್ನು ಸ್ವಲ್ಪ ನೀರು, ಯಾಕಂದರೆ ಸೆಮಿ ಗ್ರೇವಿ, ಡ್ರೈ ಆಗಬಾರ್ದು. ಸಾಕಾಗೋದಿಲ್ಲ ಎಲ್ರಿಗೂ, ರೂಮಲ್ಲಿರೋರಿಗೆಲ್ಲ ಸಾಕಾಗೋದಿಲ್ಲ ಅದು. ಇನ್ನು ತೆಂಗಿನಕಾಯಿ ಹಾಕುವ. ತೆಂಗಿನಕಾಯಿ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು.
ಅಲ್ಲಿಗೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದರೆ ಅದನ್ನು ಹುಡಿ ಮಾಡಿ ಒಣಮೀನು ಪಲ್ಯ ರೆಡಿ. ಮಂಗಳೂರು ಸ್ಟೈಲ್ ಒಣಮೀನು ಪಲ್ಯ ರೆಡಿ ಟು ಬಿ ಸರ್ವ್ ಡಿಲಿಷಿಯಸ್ಲಿ. ಇನ್ನು ಸ್ವಲ್ಪ ನೀರು ಹಾಕ್ತೇನೆ ನಾನು, ಡ್ರೈ ಕಾಣ್ತಾ ಉಂಟು. ಸೊ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರದ ವಿಡಿಯೋಗಳಿಗಾಗಿ ಕರ್ಲಿ ಕ್ರಾಫ್ಟ್ ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್, ಬಾಯ್.